ನಮಸ್ಕಾರ ಪ್ರೀತಿಯೇ ಕೆಳಗರೆ, ಇದು ನಿಮ್ಮ ನೆಚ್ಚಿನ ಕೆಎಲ್ಇ ಧ್ವನಿ. ಈಗ ಮೂಡಿ ಬರಲಿದೆ ಬೆಳ್ಳಿ ಸಂಭ್ರಮದಲ್ಲಿ ಹುಬ್ಬಳ್ಳಿ ಕ್ರಿಕೆಟ್ ಅಕಾಡೆಮಿ ವಿಶೇಷ ಕ್ರೀಡಾ ಕಾರ್ಯಕ್ರಮ. ಕೆಳಗರೆ, ಭಾರತದ ಕ್ರಿಕೆಟ್ ಜಗತ್ತು ಈಗ ಬಹು ವಿಸ್ತಾರವಾಗಿ ಬೆಳೆದು ನಿಂತಿದೆ. ಮೂಲೆ ಮೂಲೆಗಳಿಂದ ಆಟಗಾರರು, ಅಂಪೈರ್ಗಳು ತಯಾರಾಗ್ತಾ ಇದ್ದಾರೆ. ಇದಕ್ಕೆ ಮೂಲ ಕಾರಣ ಕ್ರಿಕೆಟ್ ಅಕಾಡೆಮಿಗಳು, ಕೋಚಿಂಗ್ ಸೆಂಟರ್ಗಳು, ಕ್ಲಬ್ಗಳು. ಈಗ ಇಂಥ 100 ಕ್ರಿಕೆಟ್ ಶಾಲೆಗಳು ನಡೆಯುತ್ತಿವೆ. ಆದರೆ ನಿರಂತರ 25 ವರ್ಷಗಳವರೆಗೆ ಒಂದು ಕ್ರಿಕೆಟ್ ಅಕಾಡೆಮಿ ನಡೆಯುವುದು ಸುಲಭದ ಮಾತಲ್ಲ. ಅಂಥ ಒಂದು ಅಕಾಡೆಮಿ ನಮ್ಮ ಹುಬ್ಬಳ್ಳಿಯಲ್ಲಿದೆ. ಅದುವೇ ಹುಬ್ಬಳ್ಳಿ ಕ್ರಿಕೆಟ್ ಅಕಾಡೆಮಿ. ಅದಕ್ಕೀಗ ರಜತ ಮಹೋತ್ಸವದ ಸಂಭ್ರಮ. ಈ ಕುರಿತಾಗಿ ಈಗ ವಿಶೇಷ ಕಾರ್ಯಕ್ರಮ ನಮ್ಮ ಕೆಎಲ್ಇ ಧ್ವನಿಯ ನಿರ್ದೇಶಕ ಗೋಪಾಲಕೃಷ್ಣ ಹೆಗಡೆಯವರಿಂದ. ಹಾಗಾದರೆ ಕೇಳಿ ಇಂದಿನ ಕ್ರೀಡಾ ಕಾರ್ಯಕ್ರಮವನ್ನು. ಕೆಎಲ್ಇ ಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತು ನಿಮಗೊಂದು ವಿಶೇಷವಾದ ಕ್ರೀಡಾ ಕಾರ್ಯಕ್ರಮ, ಶನಿವಾರ. ಯಾಕೆ ವಿಶೇಷಪ್ಪ ಅಂತಂದರೆ, ಈ ಕಾರ್ಯಕ್ರಮಕ್ಕೆ ಬೆಳ್ಳಿಯ ಲೇಪನ ಇದೆ. ಏನು ಬೆಳ್ಳಿಯ ಲೇಪನ ಅಂದರೆ, ಬೆಳ್ಳಿ ಹಬ್ಬ, ಸಿಲ್ವರ್ ಜೂಬಿಲಿ. ಯಾವುದಕ್ಕೆ? ಹುಬ್ಬಳ್ಳಿಯ ಒಂದು ಏನು ಕರಿತೀರಿ ಅದಕ್ಕೆ, ಕ್ರಿಕೆಟ್ ಕಲಿಸುವ ಶಿಬಿರವೋ, ಆಡಿಸುವ ಶಿಬಿರವೋ, ಅದಕ್ಕೆ ಎಲ್ಲ ಹೆಸರುಗಳು ಈಗ ಇಂಗ್ಲೀಷ್ನವ್ರ ಥರನೇ ಬಂದು ಅಕಾಡೆಮಿ ಅನ್ನುವ ಇದರಲ್ಲಿ 25ನೇ ವರ್ಷದ ಸಂಭ್ರಮದಲ್ಲಿರುವಂಥ ಒಂದು ಕ್ರಿಕೆಟ್ ಅಕಾಡೆಮಿ. ಅದರಲ್ಲಿ ಏನು ವಿಶೇಷ ಇದೆ ಅಂತ ಕೇಳ್ಬೋದು ನೀವು. ಖಂಡಿತ ಇಂಗ್ಲೀಷ್ನಲ್ಲೇ ಒಂದು ಮಾತಿದೆ, ಅಥವಾ ಸಾಮಾನ್ಯವಾಗಿ ಅನುಭವಸ್ಥರು ಹೇಳುವ ಮಾತಿದು. ಯಾವುದೇ ಒಂದು ಸಂಸ್ಥೆ 25 ವರ್ಷ ಬದುಕಿದೆ ಅಂದರೆ ಒಂದು ಸಾಧನೆ ಅಂತ. ಅದರಲ್ಲೂ ಒಂದು ನೋಡಿರ್ತೀರಿ, ಈಗ ಒಂದು ಉದ್ಯಮ ಇರ್ಬೋದು ಅಥವಾ ಬೇರೆ ಯಾವುದೋ ಸಂಸ್ಥೆ ಆಗಿರ್ಬೋದು, ಆರಂಭದಲ್ಲಿ ಇರುವ ಉತ್ಸಾಹ ಅದು ಕ್ರಮೇಣ ಬೇರೆ ಬೇರೆ ತೊಂದರೆಗಳು, ಅದರಲ್ಲಿ ಮುಖ್ಯವಾಗಿ ಆರ್ಥಿಕ ತೊಂದರೆಗಳು, ಇದರಿಂದಾಗಿ ಬೀಗ ಹಾಕಿಸಿಕೊಳ್ಳುವಂಥ ಸ್ಥಿತಿ ತಲುಪ್ತಾರೆ. ಆದರೆ ಈ ಒಂದು ಸಂಸ್ಥೆ, ನಾನು ಇವತ್ತು ಏನು ಹೇಳ್ತೀನಲ್ಲ, 25 ವರ್ಷ ಯಶಸ್ವಿಯಾಗಿಯೇ ನಡೆದುಕೊಂಡು ಬಂದಿದೆ ಅನ್ನಲಿಕ್ಕೆ ಅದರ ಇಂದಿನ ಬೆಳ್ಳಿ ಹಬ್ಬದ ಸಂಭ್ರಮವೇ ನಿದರ್ಶನ. ಪ್ರೀತಿಯ ಕೇಳುಗರೆ, ಇದೇನು ನಾನು ಸಸ್ಪೆನ್ಸ್ ಕತೆ ಹೇಳ್ತಿಲ್ಲ, ಪತ್ತೇದಾರಿ ಕಥೆನೂ ಹೇಳ್ತಾ ಇಲ್ಲ. ಹುಬ್ಬಳ್ಳಿ ಕ್ರಿಕೆಟ್ ಅಕಾಡೆಮಿಯ ಬಗ್ಗೆ ನಿಮ್ಮೊಳಗೆ ಮಾತಾಡ್ತೇನೆ ಇವತ್ತು. ಯಾಕೆ ಅಂದರೆ, ಅದರ ಆರಂಭ ದಿನದಿಂದಲೂ ಇಂದಿನ ಈ ಬೆಳ್ಳಿ ಹಬ್ಬದ ಸಂಭ್ರಮದವರೆಗೂ ನಾನು ನೋಡಿಕೊಂಡು ಬಂದಿದ್ದೇನೆ ಅದನ್ನು. ಅದರಲ್ಲಿ ಇವಾಗ ಸಾಕಷ್ಟು ಜನ ಇದ್ದಾರೆ. ಅದನ್ನು ಬೆಳೆಸಿದ್ದು ಮೂಲವಾಗಿ ನನ್ನ ದೃಷ್ಟಿಯಲ್ಲಿ ಅವನು ನನ್ನ ಗೆಳೆಯನಿರ್ಬೋದು, ಅಥವಾ ಎಲ್ಲರಿಗೂ ಬೇಕಾದಂಥ ವ್ಯಕ್ತಿನೇ ಅವರು, ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ನಾನೇ ಅದರ ಅರ್ಥ ಬೇರೆಯವರು ಮಾಡಿದ ಧನ ಸಹಾಯ ಅಥವಾ ಬಾಹ್ಯ ಬೆಂಬಲ ಅಥವಾ ಕೊಟ್ಟಿರುವ ಪ್ರೋತ್ಸಾಹ ಯಾವುದೂ ಕಡಿಮೆ ಇರಲಿಲ್ಲ ಅಲ್ಲಿ. ಆದರೆ ಒಬ್ಬ ವ್ಯಕ್ತಿ, ಯಾಕಂದ್ರೆ ನೋಡಿ, ಅವರು ತಮ್ಮ ವೈಯಕ್ತಿಕ ಬದುಕನ್ನು ಸಹಿತ ನಿರ್ಲಕ್ಷಿಸಿ ಅಥವಾ ಅದನ್ನು ಬದಿಗಿಟ್ಟು ಕ್ರಿಕೆಟ್ಗಾಗಿ ಹೇಳ್ತಾರಲ್ಲ, ಎಷ್ಟೋ ಜನ ಹೇಳ್ತಾರೆ, ಹಿ ಬ್ರೀತ್ಸ್ ಕ್ರಿಕೆಟ್, ಹಿ ಈಟ್ಸ್ ಕ್ರಿಕೆಟ್, ಹಿ ಮ್ಯಾರಿಡ್ ಕ್ರಿಕೆಟ್ ಅಂತ ನಾನು ಅದಕ್ಕೆ ಸೇರಿಸ್ತೇನೆ ಅಷ್ಟೇ. ವಿಜಯ್ ಕಾಮತ್ ಹುಬ್ಬಳ್ಳಿಯ ಎಲ್ಲ ಕ್ರಿಕೆಟ್ ವಲಯದಲ್ಲಿ ಹೆಸರು ಚಿರಪರಿಚಿತ. ಅವರ ಆಟದಿಂದಲೂ ಹೌದು, ನೇರ ನಡೆ ನುಡಿ, ಭಯಂಕರ ಶಾರ್ಪ್ ಮಾತುಗಾರ. ಭಾಳ ಜನರಿಗೆ ಅದು ಹಿಡಿಸ್ತಿರ್ಲಿಲ್ಲ, ಹಿಡಿಸಿಯೂ ಇಲ್ಲ. ಆದರೆ ಅವೆಲ್ಲ ಮನುಷ್ಯನ ಬದುಕಿನಲ್ಲಿ ಸಹಜ. ಆದರೆ ಆ ವ್ಯಕ್ತಿ ವಿಜಯ್ ಕಾಮತ್ ನೋಡಿ, 1999ರಲ್ಲಿ ಹುಬ್ಬಳ್ಳಿ ಕ್ರಿಕೆಟ್ ಅಕಾಡೆಮಿ ಅಂತ ಶುರು ಮಾಡಿಕೊಂಡ್ರು. ಇದ್ದರು ಅವ್ರ ಜೊತೆ ಕೆಲವರು ಗೆಳೆಯರಿದ್ದರು. ಆದರೆ ಎಷ್ಟು ಕಷ್ಟ. ಕ್ರಿಕೆಟ್ ಇವತ್ತು 25 ವರ್ಷದ ಹಿಂದಿಂದಕ್ಕಿಂತನೂ ಇವತ್ತು ಬಹಳ ಬಹಳ ದೊಡ್ಡ, ಅದು ಹೇಳ್ತಿರ್ತಿರಲ್ಲ, ಭಾರತದಲ್ಲಿ ಇವತ್ತು ಕ್ರಿಕೆಟ್ ಅಂದರೆ ಏನಪ್ಪ ಅದು, ಅದೇ ನಾನು ಎಲ್ಲರಿಗೂ ಹೇಳಿದೆ ನಿಮಗೆ, ನೀವು ಇವತ್ತು ಹೇಳ್ತೇನೆ, ಸಾಕಷ್ಟು ಸಲ ಹೇಳೂ ಇದ್ದೇನೆ. ಈ ಇಂಗ್ಲೀಷರು 3 ವಿಷಯಗಳನ್ನು ನಮಗೆ ಅವರು ಬೇಡ ಅಂದರೂ ತಲೆ ಮೇಲೆ ಹಾಕಿ, ತುರುಕಿ ಬಾಯಲ್ಲಿ ಹಾಕಿ, ನಮ್ಮ ಎಲ್ಲವನ್ನು, ಅದು ಬೇರೆ ಬೇರೆ ವಿಷಯಗಳಿಗಾಗಿ ನಮ್ಮನ್ನು ಕೆಳಗೆ ಇಟ್ಟುಕೊಂಡು ನೋಡಿದವರು ಮೊದಲು ಕಲಿಸಿದ್ದು ಇಂಗ್ಲೀಷು. ಅದು ಯಾಕೆ ಕಲಿಸಿದ್ರಂದರೆ, ಇಂಗ್ಲೀಷ್ ಕಲಿತು ಇವರು ತಮ್ಮ ಭಾಷೆ, ತಮ್ಮ ಸಂಸ್ಕೃತಿ ಎಲ್ಲವನ್ನೂ ಮರೆತು ನಾವು ಹೇಳ್ದಂಗೆ ಕೇಳ್ತಾರೆ ಅನ್ನೋ ಉದ್ದೇಶ ಆ ಮೆಕಾಲೆಯಿಂದ ಶುರುವಾಗಿತ್ತು. ಅದು ಈಗ ಬಿಡಿ, ಅದು ಮೆಕಾಲೆ ಹೆಸರು ಹೇಳೋದೇ ವೇಸ್ಟ್. ಈಗ ನಮ್ಮವರು ಅವರಿಗಿಂತ ಒಂದು, ನಾವು ಅದು ಹೇಳ್ತಾರಲ್ಲ,
ನಿಮಗೆ ಅದು ಬಗ್ರಿ ಅಂತಂದರೆ ಅವರು ಮಲ್ಕೊಂಡೆ ಬಿಡೋ ಥರದ ಒಂದು ಆಗಿನ ಒಂದು ವಾತಾವರಣದಲ್ಲಿ ಇದ್ದಂಥ ಜನ. ಅದರ ಜೊತೆ ಅದರ ಹಿಂದೆ ಒಂದೊಂದೇ ಬಂದ್ವಲ್ಲ, ಕ್ರಿಕೆಟ್ ಬಂತು, ಆಮೇಲೆ ಮೈ ಮನ ಎರಡನ್ನೂ ಮರೆಸುವಂಥ ಪೇಯ ಬಂತು, ಇಂಗ್ಲೀಷ್ ಪೇಯ. ನಮ್ಮ ಊರಿಗೆಲ್ಲ ವಿದೇಶಿ ಪೇಯ ಅಂದ್ರೆ ಭಾರಿ ಇಷ್ಟ, ಎಲ್ಲ ವಿದೇಶದ್ದು ಇರ್ಬೇಕು. ಸ್ಕಾಚ್ ಅಂತಾರೆ ಅಥವಾ ಇನ್ನೇನೋ ಅಂತಾರೆ, ಅದರ ಅರ್ಥ ಸುಮ್ಮನೆ ವಿಸ್ಕಿಗೆ ಹೇಳಿದ್ದು ನಾನು ಇಷ್ಟೆಲ್ಲ, ನಿಮಗೆ ಗೊತ್ತಾಗ್ತದೆ ಇಲ್ಲ ಅಂತ. ಯಾಕಂತಂದ್ರೆ ಇವತ್ತು ನೋಡ್ರಿ, ನಮ್ಮ ಈ ಮೂರನ್ನು ಬಿಟ್ಟು ಈ ದೇಶ ಇಲ್ಲ. ಇಂಗ್ಲೀಷು, ಕ್ರಿಕೆಟು, ವಿಸ್ಕಿ. ಇಂಗ್ಲೆಂಡ್ನಲ್ಲಿ ಏನು ಹೇಳ್ತಿದ್ರು, ಆ ಇಂಗ್ಲೆಂಡಿನ ಜನ ವಿಸ್ಕಿ ಬಿಟ್ಟರು ಕ್ರಿಕೆಟ್ ಬಿಡೋದಿಲ್ಲ ಅಂತಿದ್ರು. ಬೇಕಾದ್ರೆ ನಮ್ಮ ಮಂದಿ ಕೇಳ್ರಿ, ನೀವು ಕ್ರಿಕೆಟ್ ಬೇಡ್ರಿ ವಿಸ್ಕಿ ಇರಲಿ ಅಂತಾರೆ, ಆಮೇಲೆ ಕ್ರಿಕೆಟು ಇರಲಿ ಅಂತಾರೆ, ಇಂಗ್ಲೀಷು ಇರಲಿ ಅಂತಾರೆ. ನೋಡ್ರಿ ಬೇಕಾದ್ರೆ ನೀವು. ಈಗ ಬೆಂಗಳೂರಲ್ಲಿ ಮಹಾರಾಜ ಟ್ರೋಫಿ ಅಂತ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಡೀತಾ ಇದೆ. ಅವೆಲ್ಲ ನಡೆಯೋದು ಇಂಗ್ಲೀಷ್ ವ್ಯವಹಾರದಲ್ಲೇ. ಕನ್ನಡ ಎಲ್ಲಿ ಬರ್ತದೋ ಗೊತ್ತಿಲ್ಲ, ಅಲ್ಲಿ ಯಾರೂ ಮಾತಾಡಿದ್ದು ಕೇಳಲಿಲ್ಲ. ನಾ ಕನ್ನಡ ಅದರ ವೀಕ್ಷಕ ವಿವರಣೆಯನ್ನು ಕೇಳಿಲ್ಲ, ಮತ್ತು ಬೇರೆ ಅಂದರೆ ಅಷ್ಟು ಇಂಗ್ಲೀಷ್ಮಯ ಇರಲಿ. ಇವತ್ತು ನಾನು ಇದ್ರ ಬಗ್ಗೆ ಅಷ್ಟೇ ಹೇಳ್ತೇನೆ, ಒಂದು ಸ್ವಲ್ಪದ್ರಲ್ಲಿ ಹೇಳ್ತೇನೆ. ನೋಡಿ, ವಿಜಯ್ ಕಾಮತ್ ಏನು ಮಾಡಿದ್ರು, ಅವರು ಒಳ್ಳೆ ಪ್ಲೇಯರ್ ಆಗಿದ್ದರು. ಅವರು ಕರ್ನಾಟಕ ಆರ್ಟ್ಸ್ ಕಾಲೇಜಲ್ಲಿ ಜಯಂತ್ ಶೆಟ್ಟಿ ಮತ್ತು ಅವ್ರದ್ದು ಒಂದು ಜೊತೆ ಅವ್ರದ್ದು ಒಳ್ಳೊಳ್ಳೆ ಆಟಗಾರರು ಅವಾಗ ಭಾಳ ಜನ ಇದ್ದರು. ಅದರಲ್ಲಿ ಕೆಲವರು ಇಲ್ಲ ಈಗ, ಇರಲಿ ಮತ್ತು ಬೇರೆ. ಜಯಂತ್ ಶೆಟ್ಟಿ ಅವರು ನನ್ನ ಸಹಪಾಠಿಯೂ ಆಗಿದ್ದವರು. ವಿಜಯ್ ನನಗಿಂತ ಸ್ವಲ್ಪ ಸಣ್ಣ ಅಷ್ಟೇ. ಅವರು ಒಳ್ಳೆ ಬ್ಯಾಟ್ಸ್ಮನ್ ಆಗಿದ್ದರು, ಹುಬ್ಳಿ ಸ್ಪೋರ್ಟ್ಸ್ಗೆ ಆಡ್ತಿದ್ರು, ಆರ್ಟ್ಸ್ ಕಾಲೇಜ್ಗೆ ಆಡ್ತಿದ್ರು, ತುಂಬ ಹೆಸರು ಮಾಡಿದಂತೆ ಈ ಭಾಗದಲ್ಲಿ. ಆಮೇಲೆ ವಿಜಯ್ ಟ್ರೋಫಿಲಿ ಆಡಿದವರು, ವಿಶ್ವವಿದ್ಯಾಲಯಕ್ಕೆ ಆಡಿದವರು, ಒಳ್ಳೆ ಅಂಪೈರ್ ಆಗಿದ್ದವರು. ನೋಡಿ, ಅವರು ಈ ಹುಬ್ಳಿ ಕ್ರಿಕೆಟ್ ಅಕಾಡೆಮಿ ಜೊತೆ ಅಂಪೈರ್ಗಳ ಬಗ್ಗೆ ಎಷ್ಟು ಕೆಲಸ ಮಾಡಿದಾರಂದ್ರೆ, ಅವರು ಹುಬ್ಬಳ್ಳಿಯಲ್ಲಿ ರಾಜ್ಯ ಮಟ್ಟದ ಅಂಪೈರ್ಗಳನ್ನು ತಯಾರು ಮಾಡುವ ಕಾರ್ಯಾಗಾರಗಳನ್ನು ಆರಂಭಿಸಿ ಎಷ್ಟು ಅದ್ಭುತವಾಗಿ ಕೆಲಸ ಮಾಡಿರೋದು, ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅವರ ಶಿಷ್ಯನೇ ಅಭಿಜಿತ್ ಬೆಂಗೇರಿ, ನೋಡ್ರಿ, ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ ಅಂಪೈರ್, ಹುಬ್ಬಳ್ಳಿಯ ಹುಡುಗ. ಹೀಗೆ ಈಗ ನೋಡಿ, ಅವರು ಈ ಕಾರ್ಯಕ್ರಮ ಅವ್ರದ್ದು ಏನು ಬೆಳ್ಳಿ ಹಬ್ಬ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಕೆಲವು ಕಾರ್ಯಕ್ರಮಗಳು ಮುಂದಿನ ತಿಂಗಳಲ್ಲಿ ಅಕ್ಟೋಬರ್ ನವೆಂಬರ್ನಲ್ಲಿ ನಡೀತಾವಾದರೂ ಅದು ಆರಂಭ ಆಗಿದ್ದು 1999 ಆಗಸ್ಟ್ 15ನೇ ತಾರೀಕು, ಕಳೆದ ವಾರ ಅಷ್ಟೇ, ಭಾಳ ದಿನಗಳಾಗಿಲ್ಲ. ನಾಳೆ ಅವರು ಏನು ಆ ಕಾರ್ಯಕ್ರಮ ಮಾಡ್ತಾರಲ್ಲ, ನಾಳೆ ಅವರು ತಮ್ಮ 25ನೇ ವರ್ಷದ ಸಂಭ್ರಮಾಚರಣೆ ಏನು ಮಾಡ್ತಾರಲ್ಲ, ಅದನ್ನು ಅವರು ಅಂಪೈರುಗಳ ಸಲುವಾಗಿ, ಅಂದರೆ ಧಾರವಾಡ ವಲಯದ ಅಂಪೈರುಗಳ ಸಲುವಾಗಿ ಒಂದು ಕಾರ್ಯಾಗಾರವನ್ನು ಏರ್ಪಡಿಸಿದ್ದಾರೆ. ಅಭಿಜಿತ್ ಬೆಂಗೇರಿ ಅಲ್ಲಿ ಬಂದು ಮಾತಾಡ್ತಾರೆ. ಅವರು ವಿನಾಯಕ್ ಕುಲಕರ್ಣಿ ಅವರು ಬರಬೇಕಿತ್ತು, ಅವರು ಭಾಳ ಹೆಸರು ಮಾಡಿದ, ಅವರು ಹುಬ್ಬಳ್ಳಿಯವರಲ್ಲ, ಆದರೆ ಈ ಭಾಗದವರೇ, ಉತ್ತರ ಕರ್ನಾಟಕದವರು, ಬೆಂಗಳೂರಲ್ಲಿ SBIನಲ್ಲಿ ಅಧಿಕಾರಿಯಾಗಿದ್ದವರು, ಒಳ್ಳೆಯ ಅಂಪೈರ್ ಆಗಿದ್ದವರು. ಅವರು ಸಾಕಷ್ಟು ಕಾರ್ಯಾಗಾರಗಳು ಮಾಡಿದ್ದಾರೆ, ಕ್ರಿಕೆಟ್ ನಿಯಮಗಳ ಬಗ್ಗೆ ಪುಸ್ತಕನೂ ಬರೆದಿದ್ದಾರೆ. ಹೀಗೆ ವಿಜಯ್ ಕಾಮತ್ ತನ್ನ ಎಲ್ಲ ಗೆಳೆಯರನ್ನೆಲ್ಲ ಸೇರಿಸಿಕೊಂಡು ಆಟ ಮತ್ತು ಅಂಪೈರುಗಳ ಸಲುವಾಗಿ ಭಾಳ ಕೆಲಸ ಮಾಡಿದಂಥ ವ್ಯಕ್ತಿ. ಹೀಗೆ ಆವಾಗ ಒಬ್ಬರು ಕಾರ್ಪೊರೇಷನಲ್ಲಿ SL ಕೋಷ್ಟಿ ಅಂತ ಒಬ್ಬ ಅಧಿಕಾರಿ ಇದ್ದರು, ಅವರು ಭಾಳ ಸಹಾಯ ಮಾಡಿದರು ಅವರಿಗೆ. ಇಲ್ಲೇ ವಿಶ್ವೇಶ್ವರ ನಗರದಲ್ಲಿ ಒಂದು ಜಾಗ ಕೊಟ್ಟು, ಸಣ್ಣ ಜಾಗ, ಒಂದು ಟೆನ್ನಿಸ್ ಕೋರ್ಟ್ನಷ್ಟು ಜಾಗ, ಆದರೂ ಅದರಲ್ಲಿ ಅವರು ಕ್ರಿಕೆಟ್ಗೆ ಬೇಕಾಗುವ ಎಲ್ಲ ಸೌಕರ್ಯಗಳನ್ನು ಒದಗಿಸಿ ಮಕ್ಕಳಿಗಾಗಿ ಶಿಬಿರ ಮಾಡ್ತಾರಲ್ಲ, ಅದ್ಭುತ ಕೆಲಸ. ಬೇರೆಯವರು ಇದ್ದಾರೆ ಇಲ್ಲಿ, ಸಾಕಷ್ಟಿದ್ದಾವೆ, ಇಲ್ಲ ಅಂತ ಹೇಳೋದಿಲ್ಲ. ಯಾಕೆಂದರೆ ಇವತ್ತು ತಂದೆ ತಾಯಿಗಳಿಗೆ ಮಕ್ಕಳಿಗೆ ಕ್ರೀಡಾ ಆದ್ಯತೆ ಅಂದರೆ ಮೊದಲನೇದು ಕ್ರಿಕೆಟ್. ಯಾಕೆಂದರೆ ಅವ್ರು ನೋಡಿದ್ದು ತೆಂಡೂಲ್ಕರು, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಹೆಸರಲ್ಲೂ ಒಂದು ಅಕಾಡೆಮಿ ಇದೆ ಹುಬ್ಬಳ್ಳಿ. ಯಾಕೆಂದರೆ ಅಷ್ಟೊಂದು ಆಕರ್ಷಣೆ, IPL ಆಕರ್ಷಣೆ, ಅಲ್ಲಿ ಸಿಗುವಷ್ಟು ಹಣ ಬೇರೆ ಯಾವ ಆಟದಲ್ಲೂ ಸಿಗೋದಿಲ್ಲ. ಇರಲಿ, ಅದು ಯಾರು ಅವರವರ ವೈಯಕ್ತಿಕ ಇದು ಬಿಟ್ಬಿಡ್ರ. ನೋಡಿ, ಆವಾಗ ಅವ್ರನ್ನ ಗೆಳೆಯರಲ್ಲಿ ಈಗ ಪಾಪ ಕೆಲವರು ಇಲ್ಲ. ಅವರು ಅನ್ವರ್ ಮ್ಯಾನೇಜರು, ಅವ್ರ ಹೆಸರಲ್ಲೇ ಹೇಳಬೇಕು ನಾನು. ಅನ್ವರ್ ಮ್ಯಾನೇಜರ್, ಇಕ್ಬಾಲ್ ಮ್ಯಾನೇಜರು, MR ಭಟ್ಗಳ, ಉದಯ್ ಬೆಂಗೇರಿ, ಅಂದರೆ ಈ ಅಭಿಜಿತ್ ಬೆಂಗೇರಿ ತಂದೆ SK ಕವಳೇಕರ್, ಅವರು ಇತ್ತೀಚೆಗೆ ತೀರ್ಕೊಂಡು, ಅವರೆಲ್ಲ ವಿಜಯ್ ಜೊತೆ ಕೈ ಜೋಡಿಸಿದರು. ಹೀಗಾಗಿ ಅಕಾಡೆಮಿ ಎಷ್ಟು ಚೆನ್ನಾಗಿ ನಡ್ಕೊಂಡು ಬಂತು ಅಂದರೆ, ಸೀಮಿತ ಒಂದು ಇದರೊಳಗೂ ಸಹಿತ ಹುಬ್ಬಳ್ಳಿಯ ಕ್ರಿಕೆಟ್ ಅಭಿವೃದ್ಧಿ ಸಲುವಾಗಿ ಶ್ರಮ ವಹಿಸಿದ್ರು ಸಾಕಷ್ಟು. ಈಗ ಸಾಕಷ್ಟು ಬೆಳೆದಿದೆ, ಅದು ಇಲ್ಲ ಅಂತ ಹೇಳೋದಿಲ್ಲ ನಾನು. ಆಮೇಲೆ ಅವರು ಜೊತೆ ಆಟಗಾರ ಸಂಜಯ್ ವಸಂತಾರ್, ಜಯಂತ್ ಶೆಟ್ಟಿ ಅವರು, ಆಮೇಲೆ ಹರೀಶ್ ಪೈ ಅನ್ನೋರೆಲ್ಲ, ಅವರೆಲ್ಲ ಈಗ ಅದಕ್ಕೆ ಪೋಷಕರಾಗಿದ್ದಾರೆ. ಎಲ್ಲರೂ ತಮ್ಮ 70 ಸಮೀಪ ಬಂದಿರುವಂಥ ಆಟಗಾರರಿಗೆ ಅವರು ವಯಸ್ಸು 70 ಹತ್ರ ಬಂದರೂ ಅವರು ಅದು ಎಷ್ಟು ಪ್ರೀತಿಯಿಂದ ಅಕಾಡೆಮಿಗೆ ಪೋಷಣೆ ನೀಡ್ತಾರೆ ಅಂದರೆ. ಹಾಗೆ ಚೀಫ್ ಪೇಟ್ರನ್ ಆಗಿ, ಮುಖ್ಯ ಪೋಷಕರಾಗಿ ಅವರು ದಿನೇಶ್ ಪೈ ಅನ್ನೋರಿದ್ದಾರೆ, ಅವರೆಲ್ಲ ಸಹಕಾರ ಅವ್ರಿಗಿದೆ. ಆಮೇಲೆ ನಿರ್ದೇಶಕರಿದ್ದಾರೆ ಅದಕ್ಕೆ, HN ನಂದಕುಮಾರು, ಆಮೇಲೆ ವಿನ್ಸೆಂಟ್ ಬಾಬುರಾವ್, ಅವರು ರೈಲ್ವೆ ಆಟಗಾರರು ಆಗಿದ್ದರು, ಅಂಪೈರಿಂಗ್ ಮಾಡ್ತಾರೆ, ಅವರು ಈಗ ಅದರದ್ದು ಕಾರ್ಯದರ್ಶಿ.
ಆಮೇಲೆ ನಮ್ಮ ದಿವಾಕರ್ ಕುಲಕರ್ಣಿ ಅವರು SBI ನಲ್ಲಿ ಇದ್ದವರು, ಜಾಯಿಂಟ್ ಅಸಿಸ್ಟೆಂಟ್ ಸೆಕ್ರೆಟರಿ ಅವರು. ಹೀಗೆ ಸಾಕಷ್ಟು ಜನ ಇದ್ದಾರೆ. ವಿಜಯ್ ಕಾಮತ್ ಅವರು ತಾವು ಸುಮ್ಮನೆ ಒಂಥರ ಮ್ಯಾನೇಜಿಂಗ್ ಕಮಿಟಿನಲ್ಲಿ ಇದ್ದಾರೆ. ಅವರು ಯಾವುದೇ ಆ ಥರದ ಪದವಿ, ತಾನೇ ಅಧ್ಯಕ್ಷನಾಗಿರಬೇಕು, ನಾನೇ ಹುಟ್ಟು ಹಾಕಿದ್ದಿದ್ದು, ಆ ಥರದ ಭಾವನೆ ಏನು ಅವ್ರಿಗೆ ಇಲ್ಲ. ಅದು ಒಂಥರ ಪ್ರಜಾಸತ್ತಾತ್ಮಕ ವೇನಲ್ಲಿ ಅವ್ರು ಮಾಡ್ತಾರೆ. ಸಾಕಷ್ಟು ಜನ, ನಮ್ಮ ಪಾಂಡುರಂಗ ನಾಯ್ಡು ಇವರೆಲ್ಲ ಇದ್ದಾರೆ. ಸಾಕಷ್ಟು ಹುಡುಗರು ಅವ್ರ ಜೊತೆ ಆಡಿದವರು ಇವರೆಲ್ಲ ಈ ಕಮಿಟಿಗಳಲ್ಲಿದ್ದು ಈ ಸಂಸ್ಥೆ ಬದುಕಿ ಬಾಳಬೇಕೆ ಅನ್ನುವ ಅರ್ಥದಲ್ಲಿ ಅದನ್ನು ಬೆಳೆಸಿದ್ದಾರೆ. 25 ವರ್ಷಗಳಲ್ಲಿ ಪಟ್ಟಿ ಮಾಡ್ತಾ ಹೋದರೆ ಇರ್ಬೋದು. ಸಾಕಷ್ಟು ಟೂರ್ನಮೆಂಟ್ಗಳನ್ನು ಮಾಡ್ತಾರೆ. ಅವರದೇ ಆದ ತಂಡ ಇದೆ, ಟೂರ್ನಮೆಂಟ್ಗಳನ್ನು ಗೆದ್ದಿದ್ದಾರೆ. ಇವೆಲ್ಲ ಒಂದು ಹುಬ್ಬಳ್ಳಿಯ ಒಂದು ಕ್ರಿಕೆಟ್ಗೆ ಭೂಷಣ ಅದು. ಖಂಡಿತವಾಗ್ಲೂ ಕ್ರಿಕೆಟ್ ಸಂಸ್ಥೆ ಸಹಕಾರ ಇದ್ದೇ ಇರ್ತದೆ ರೀ. ಅದು ಇಲ್ಲದಿಗೆ ಬಾಬಾ ಭೂಸದವರು ಸಹಿತ ಹಿಂದೆಲ್ಲ ಹುಬ್ಬಳ್ಳಿ ಸ್ಪೋರ್ಟ್ಸ್ಗೆ ಆಡಿದವರು, ಬಿ ಡಿ ಕೆ ಅವ್ರ ಕಾಂಟ್ರಿಬ್ಯೂಷನ್ನು ಹುಬ್ಬಳ್ಳಿಯ ಕ್ರಿಕೆಟ್ಗೆ ಸಾಕಷ್ಟಿದೆ. ಭರತ್ ಕಿಮ್ಜಿ ಅವ್ರ ಕಾಂಟ್ರಿಬ್ಯೂಷನ್, ಆ ಥರ ಭಾಳ ಜನ ಇದ್ದಾರೆ. ಅಂಥವರ ಗುಂಪಿನಲ್ಲಿ ಗುರುತಿಸಿಕೊಳ್ಳುವವರು ವಿಜಯ್ ಕಾಮತ್. ಖಂಡಿತವಾಗಲು ನೋಡಿ, ಅದು ನಿಮ್ಗೆ ಹೇಳಿದ್ನಲ್ಲ, ಈ ಮ್ಯಾರಿಡ್ ಕ್ರಿಕೆಟ್ ಅಂತ ಹೇಳ್ಕೊಂಡು, ಅದು ಲಿಟ್ರಲಿ ವರ್ಚುವಲಿ ಕರೆಕ್ಟ್. ಅದು ಯಾಕೆಂತಂದರೆ ಅವ್ರ ಗುರಿ ಒಂದೇ ಇತ್ತು. ಅವ್ರು ಬೇರೆ ತಮ್ಮ ವೈಯಕ್ತಿಕ ಬದುಕು ಬೇರೆ ಯಾತ್ರ ಬಗ್ಗೆನೂ ಯೋಚನೆ ಮಾಡಲಿಲ್ಲ. ಬ್ಯಾಂಕ್ ಉದ್ಯೋಗಿ ಆಗಿದ್ದರು, ತಮ್ಮ ಸ್ವಂತ ಹಣ ಖರ್ಚು ಮಾಡಿ ಇದನ್ನು ಕಟ್ಟಿದ್ರು ಅವರು. ಅದು ನಿಜವಾಗ್ಲೂ ಬಹಳ ಮೆಚ್ಚುಗೆ ಇದೆ ನನಗೆ ಅವ್ರ ಬಗ್ಗೆ. ಆ ಪ್ರಾಮಾಣಿಕತನ ಇರ್ತದಲ್ಲ. ಯಾವುದೇ ಒಂದು ಸಂಸ್ಥೆ, ನಿಮಗೆ ಹೇಳ್ತೇನೆ, ಒಬ್ಬ ವ್ಯಕ್ತಿ ಶುರು ಮಾಡ್ತಾರೆ, ಅವ್ರಿಗೆ ಜೊತೆಯಾಗಿ ಎಲ್ಲರೂ ಇರ್ತಾರೆ. ಆದರೆ ಆ ಶುರು ಮಾಡಿದ ವ್ಯಕ್ತಿ ಪ್ರಾಮಾಣಿಕನಾಗಿರದಿದ್ದರೆ, ತನು ಮನ ಧನದಿಂದ ಅದಕ್ಕೆ ಸಹಾಯ ಮಾಡದೇ ಇದ್ದರೆ ಅದು ಬದುಕೋದಿಲ್ಲ. ನಾನು ನನ್ನ ಕ್ರೀಡಾ ಪತ್ರಿಕೋದ್ಯಮದ ಸುದೀರ್ಘ ಅವಧಿಯಲ್ಲಿ ಎಷ್ಟೋ ಕ್ಲಬ್ಗಳನ್ನು ನೋಡಿದ್ದೀನಿ. ಎಲ್ಲ ಹಾಳಾಗಿ ಹೋಗಿರೋದು ಈ ಕಾರಣಗಳಿಂದಾಗಿ, ಅವು ಇಲ್ಲದೇ ಇರೋ ಕಾರಣಗಳಿಂದಾಗಿ. ವೈಯಕ್ತಿಕ ಏಳಿಗೆಗಾಗಿ ಬಳಸಿಕೊಳ್ಳುವ ಮನೋಭಾವ ಇದ್ದಲ್ಲಿ ಅವು ಏಳಿಗೆ ಆಗೋದಿಲ್ಲ. ಹೀಗಾಗಿ ಹುಬ್ಬಳ್ಳಿ ಕ್ರಿಕೆಟ್ ಅಕಾಡೆಮಿಗೆ ಖಂಡಿತವಾಗಲೂ ನಾನು ಇದನ್ನು, ಯಾಕೆಂದರೆ ನಾನು ಕಣ್ಣಾರೆ ನೋಡಿದವನು, 25 ವರ್ಷಗಳಿಂದ ನಾನು ನೋಡಿದವನು. ಹೀಗಾಗಿ ಅದಕ್ಕೆ ಅಭಿನಂದನೆಗಳು. ಅದರ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳು, ಶುಭಾಶಯಗಳು ಕೂಡ. ಅವರು ಮತ್ತೊಂದು ಹೊಸ ಟೂರ್ನಮೆಂಟು ಈ ಸಂದರ್ಭಕ್ಕೆ ಅನುಗುಣವಾಗುವಂತೆ ಮತ್ತೊಂದು 16 ವರ್ಷದ ಒಳಗಿನವ್ರಿಗಾಗಿ ಟೂರ್ನಮೆಂಟ್ ಬೇರೆ ಮಾಡೋರಿದ್ದಾರೆ ಈಗ ಸದ್ಯದಲ್ಲೇ. ಆಮೇಲೆ ಅವರಿಗೆ ಎಲ್ಲ ಯಾರ್ಯಾರು ಸಹಾಯ ಮಾಡಿದ್ರು ಅವರೆಲ್ಲರ ಸಲುವಾಗಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡುವ ಯೋಜನೆಯನ್ನು ಅವರು ಹಾಕ್ಕೊಂಡಿದ್ದಾರೆ. ಆಗಲಿ, ಅದು ಇಲ್ಲಿಗೆ ನಿಲ್ಲುವುದಿಲ್ಲ. ಈಗ ವಿಜಯ್ ಕಾಮತ್ ಖಂಡಿತ ಮುಂದೆ ಏನು ಅಂತ ಪ್ರಶ್ನೆ ಹೇಳ್ತದೆ. ನಮ್ಮ ಈ ಸಂಗೀತದ ವಿಷಯದಲ್ಲಿ ಗಂಗೂಬಾಯಿ ಅವರು ಹೇಳ್ತಾ ಇದ್ದಾಗೆ, ಗಂಗೂಬಾಯಿ ಹಾನ್ಗಲ್ ಅಜ್ಜಿ ಏನು ಹೇಳ್ತಿದ್ರು, ಯಾರೋ ಬರ್ತಾರೆ ನಡೆಸ್ಕೊಂಡು ಹೋಗ್ತಾರೆ, ಅದು ನಿಲ್ಲೋದಿಲ್ಲ. ಯಾಕೆಂದರೆ ಅದರ ಅಡಿಪಾಯ ಭದ್ರವಾಗಿದೆ. ಈಗ ಹುಬ್ಬಳ್ಳಿ ಕ್ರಿಕೆಟ್ ಅಕಾಡೆಮಿಯ ಅಡಿಪಾಯ ಭದ್ರವಾಗಿರೋದ್ರಿಂದ ಅದು ಖಂಡಿತವಾಗಲೂ ಅದು ಇನ್ನು ಬೆಳೀಲಿ, ಇನ್ನೂ ಉತ್ತಮ ಕೆಲಸಗಳನ್ನು ಮಾಡಲಿ, ಸಾಕಷ್ಟು ಅಂಪೈರ್ಗಳನ್ನು ಕೊಡಲಿ. ಯಾಕಂದರೆ ಇವತ್ತು ಅಂಪೈರಿಂಗು ಭಾಳ ದೊಡ್ಡ ವೃತ್ತಿ. ಅದು ಅಭಿಜಿತ್ ಬೆಂಗೇರಿ ಅವರು ನೌಕರಿ ಬಿಟ್ಟು ಪೂರ್ಣ ಪ್ರಮಾಣದ ಅಂಪೈರ್ ಆಗಿ ಅವರು ವೃತ್ತಿಯನ್ನು ಸ್ವೀಕಾರ ಮಾಡಿದ್ದಾರೆ. ಈಗ ಬಹಳ ಉಜ್ವಲ ಭವಿಷ್ಯ ಇದೆ, ಹಣ ಸಿಗ್ತದೆ ಖಂಡಿತವಾಗಲೂ. ಹೀಗೆ ಕ್ರಿಕೆಟ್ ಭಾಳ ದೊಡ್ಡ ಇದಾಗಿರೋದ್ರಿಂದ ಇವೆಲ್ಲ ಅವಕಾಶಗಳು ಹೆಚ್ಚಿದ್ದಾವೆ. ಹಾಗೆ ಅದರಲ್ಲಿ ಇಂಥ ಕ್ರಿಕೆಟ್ ಅಕಾಡೆಮಿಗಳು ಕೂಡ ಅದರಲ್ಲಿ ಒಂದು ಬಹು ಮುಖ್ಯವಾದ ಪಾತ್ರ ವಹಿಸ್ತವೆ. ಹೀಗಾಗಿ ಮತ್ತೊಮ್ಮೆ ಕೊನೆಯದಾಗಿ ಅವರೆಲ್ಲರಿಗೂ KL ಧ್ವನಿ ಶುಭ ಹಾರೈಸ್ತದೆ, ಅಭಿನಂದನೆಗಳನ್ನು ತಿಳಿಸ್ತದೆ. ಈ ಅಕಾಡೆಮಿಯ ಮೂಲಕ ಹುಬ್ಬಳ್ಳಿಯ ಕ್ರಿಕೆಟ್ ಇನ್ನೂ ಬೆಳೀಲಿ, ಹುಬ್ಬಳ್ಳಿಯ ಹೆಚ್ಚು ಆಟಗಾರರು ರಾಜ್ಯ ಮಟ್ಟದಲ್ಲಿ ಆಡಬೇಕು. ಇವಾಗ ಅವಕಾಶಗಳು ಜಾಸ್ತಿ ಇದ್ದಾವೆ. ಸಾಕಷ್ಟು ವಿಭಾಗಗಳಲ್ಲಿ 16 ವರ್ಷ, 19 ವರ್ಷ, 23 ವರ್ಷ, ಹೀಗೆ ಮಹಿಳಾ ಕ್ರಿಕೆಟ್ಗೂ ಸಾಕಷ್ಟು ಅವಕಾಶ ಇರೋದರಿಂದ ಅಕಾಡೆಮಿಗಳಿಗೂ ಗೌರವ ಸಿಗ್ತದೆ. ಇಷ್ಟು ಹೇಳಿ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ನಿಲ್ಲಿಸ್ತೇನೆ. ಮತ್ತೊಮ್ಮೆ ಕೊನೆಯದಾಗಿ ಹುಬ್ಬಳ್ಳಿ ಕ್ರಿಕೆಟ್ ಅಕಾಡೆಮಿ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳು, ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಇದುವರೆಗೆ ಮೂಡಿ ಬಂತು ಬೆಳ್ಳಿ ಸಂಭ್ರಮದಲ್ಲಿ ಹುಬ್ಬಳ್ಳಿ ಕ್ರಿಕೆಟ್ ಅಕಾಡೆಮಿ ವಿಶೇಷ ಕ್ರೀಡಾ ಕಾರ್ಯಕ್ರಮ. KL ಧ್ವನಿಯ ನಿರ್ದೇಶಕ ಗೋಪಾಲಕೃಷ್ಣ ಹೆಗಡೆಯವರು ಇದನ್ನ ಪ್ರಸ್ತುತಪಡಿಸಿದರು. ರಜತ ಮಹೋತ್ಸವದ ಸಂಭ್ರಮದಲ್ಲಿರುವ ಹುಬ್ಬಳ್ಳಿ ಕ್ರಿಕೆಟ್ ಅಕಾಡೆಮಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಈ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಕೇಳುಗರೆ, ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ KL ಧ್ವನಿ. ನಮಸ್ಕಾರ.